ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NSIM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಮೊದಲು ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ, ನಿಫ್ಟಿ 50 113 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ 241 ಪಾಯಿಂಟ್ಸ್ ಪಾಸಿಟಿವ್, ಬುಲ್ಲಿಶ್ನೆಸ್. ಸೆನ್ಸೆಕ್ಸ್ 317 ಪಾಯಿಂಟ್ಸ್ ಪಾಸಿಟಿವ್, ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇಂಡಿಯಾ ವಿಕ್ಸ್ -4.17% ಚೇಂಜ್, ಅದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ETFs ವಿಚಾರಕ್ಕೆ ಬಂದರೆ, ಎರಡೂ ETFs ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸ್ ಬೈಯಿಂಗ್ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಕಮಾಡಿಟಿ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ನ ನೋಡ್ಬೋದು, ಇದು ಕ್ಯಾಶ್ ಮಾರ್ಕೆಟ್ಗೆ ಅಡ್ವಾಂಟೇಜ್ ಆಗಿ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಓವರ್ ಆಲ್ ಡೇಟಾ ಬುಲ್ಲಿಶ್ ಆಗಿದೆ ನಿನ್ನೆ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ಬಂದರೆ, ನಾವು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಒಂದು ವಿ ಶೇಪ್ ರಿಕವರಿ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ವಿ ಮಾರ್ಕೆಟು. ಅದೇ ರೀತಿ ನಿನ್ನೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಒಂದು ವಿ ಶೇಪ್ ರಿಕವರಿ ಆಗಿ ಅಪ್ಸೈಡ್ ರ್ಯಾಲಿ ಕಂಟಿನ್ಯೂ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದನ್ನ ನಾವು ಕಾಣ್ಬೋದು. ಇನ್ನು ನಿಫ್ಟಿ ಬ್ಯಾಂಕ್ ಕೂಡ ಒಂದು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು, ವಿಚ್ ಈಸ್ ಇಂಡಿಕೇಟಿಂಗ್ ಬುಲ್ಲಿಶ್ನೆಸ್. ಇವತ್ತಿನ ಮಾರ್ಕೆಟ್ಗೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಾಗಿ ರೆಸಿಸ್ಟೆನ್ಸ್, ನಾವು ನಿನ್ನೆ ಹೈನ ಮೊದಲನೇ ರೆಸಿಸ್ಟೆನ್ಸ್ ಆಗಿ ಮಾರ್ಕ್ ಮಾಡ್ಕೊತೀವಿ. 25,245 ಮೊದಲನೇ R1 ಆಗಿ ಕೆಲಸ ಮಾಡುತ್ತೆ. R2 ಆಗಿ 25,322, R3 ಆಗಿ 25,355 ಹಾಗೂ R4 ಆಗಿ 25,525. ಅದೇ ರೀತಿ ಸಪೋರ್ಟ್ಗಳನ್ನ ನೋಡೋದಾದರೆ 25,088 ಮೊದಲನೇ ಸಪೋರ್ಟ್, 25,000 ಎರಡನೇ ಸಪೋರ್ಟ್ ಹಾಗೂ 24,971 ಮೂರನೇ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ನಂತರದಲ್ಲಿ ಸೆಕ್ಟರಲ್ ಡೇಟಾನ ನೋಡೋಣ. ನಿಫ್ಟಿ IT ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಯಾಲಿಟಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, FMGC ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಆಟೋ ಸೆಕ್ಟರ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಮೆಟಲ್ ಸೆಕ್ಟರ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿ ನಮಗೆ ಮಾರ್ಕೆಟ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇರೋದನ್ನ ನೋಡ್ಬೋದು. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ಬರೋದಾದರೆ, ಓವರ್ ಆಲ್ 1,966 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ, ಕಂಪೇರ್ಡ್ ಟು 963 ಕಂಪನಿಗಳು. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ 35 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕಲ್ಲಿ 9 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಔಟ್ ಆಫ್ 12 ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಆಪ್ಷನ್ ಚೈನ್ ಡೇಟಾಗೆ ಬರೋಣ. ಆಪ್ಷನ್ ಚೈನಲ್ಲಿ ಇನ್ ದ ಮನಿ ಕಾಲ್ ಆಪ್ಷನ್ಸ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಸೆಲ್ ಆಗಿರೋದನ್ನ ನೋಡ್ಬೋದು. ಇನ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿದೆ. ಸೊ ಓವರ್ ಆಲ್ ಇಲ್ಲಿ ನಮಗೆ ಡೇಟಾ ನೋಡೋದಾದರೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. PCR ರೇಷಿಯೋ ಅದಕ್ಕೆ ಸಪೋರ್ಟ್ ಮಾಡುತ್ತಾ ಇದೆ, 0.74 PCR ರೇಷಿಯೋ ನಿಫ್ಟಿ 50, ವಿಚ್ ಈಸ್ ಸೇಯಿಂಗ್ ನ್ಯೂಟ್ರಲ್ ಡೇಟಾ. ಇನ್ನು ನಾವು ನಿನ್ನೆ ಡೇಟಾಸ್ ಎಲ್ಲೆಲ್ಲಿ ಆರ್ಡರ್ಸ್ ಜಾಸ್ತಿ ಪಂಚಾಗಿದೆ ನೋಡೋಣ. ಮೊದಲನೇದಾಗಿ ಪುಟ್ ಸೆಲ್ಲರ್ಸು 25,200 ಲೆವೆಲ್ಸಲ್ಲಿ ಮತ್ತು 25,100 ಲೆವೆಲ್ಸಲ್ಲಿ ಆ್ಯಡ್ ಆಗಿದ್ದಾರೆ, ಅಂದರೆ ಪುಟ್ ಸೆಲ್ಲರ್ಸ್ ಸೆಲ್ ಮಾಡಿದ್ದಾರೆ. ಅದೇ ರೀತಿ ನಾವು ಇನ್ ದ ಮನಿ ಕಾಲ್ ಆಪ್ಷನ್ಸಲ್ಲಿ ನೋಡೋದಾದರೆ 25,200, 25,100 ಮೊದಲು ಆರ್ಡರ್ಸ್ ಕಾಲ್ ಸೆಲ್ಲರ್ಸ್ ವಿಡ್ರಾ ಮಾಡಿರೋದು ಪೊಸಿಷನ್ಸ್ನ ನೋಡ್ಬೋದು. ಸೊ ಕಾಲ್ ಸೆಲ್ಲರ್ಸ್ ಪೊಸಿಷನ್ಸ್ನ ವಿಡ್ರಾ ಮಾಡಿದ್ದಾರೆ, ಪುಟ್ ಸೆಲ್ಲರ್ಸ್ ಪೊಸಿಷನ್ಸ್ನ ಆ್ಯಡ್ ಮಾಡಿರೋದು ನಮಗೆ ಬುಲ್ಲಿಶ್ ಸೈನ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಾವು FIDA ಡೇಟಾಗೆ ಬರೋದಾದರೆ, ಮೊದಲು ಕ್ಯಾಶ್ ಮಾರ್ಕೆಟಲ್ಲಿ FIS 120 ಕೋಟಿಯಷ್ಟು ಬೈ ಮಾಡಿದ್ದಾರೆ, DIS 1,555 ಕೋಟಿಯಷ್ಟು ಬೈ ಮಾಡಿರೋದು ಓವರ್ ಆಲ್ ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. F&O ಸೆಗ್ಮೆಂಟಲ್ಲಿ ಇಂಡೆಕ್ಸ್ ಫ್ಯೂಚರ್ಸಲ್ಲಿ 153 ಕೋಟಿಯಷ್ಟು ಸೆಲ್ ಆಗಿದೆ, ಆದರೆ ಸ್ಟಾಕ್ ಫ್ಯೂಚರ್ಸಲ್ಲಿ 117 ಕೋಟಿಯಷ್ಟು ಬೈ ಆಗಿದೆ. ಸೊ ನಮಗೆ ಓವರ್ ಆಲ್ ಡೇಟಾ ನೋಡೋದಾದರೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್, ಡೋ ಜೋನ್ಸ್ ಅಮೆರಿಕನ್ ಮಾರ್ಕೆಟಲ್ಲಿ ಮೊದಲು ನಾವು ನೆಗೆಟಿವ್ನ ನೋಡ್ಬೋದು. ಡೋ ಜೋನ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. S&P 500 ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್. ನಾಸ್ಡಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿ ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, FTSE 100 ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, CAC 400 ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, ವಿಚ್ ಈಸ್ ಇಂಡಿಕೇಟಿಂಗ್ ಬೇರಿಶ್ನೆಸ್
ಈಗ ಆಲ್ರೆಡಿ ಏಷ್ಯನ್ ಮಾರ್ಕೆಟ್ ಓಪನ್ ಆಗಿದೆ. ನಿಕಾಯ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದು ನಮಗೆ ಒಂದು ಬುಲ್ಲಿಶ್ ಸೈನ್ ಅಂತ ಹೇಳ್ಬೋದು. ಹ್ಯಾಂಗ್ಸೆಂಗ್ ನಿನ್ನೆ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ಬುಲ್ಲಿಶ್ ಸೈನ್. ಕಾಸ್ಪಿ ಕೂಡ ಒಂದು ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾದಲ್ಲಿ ರನ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಏಷ್ಯನ್ ಮಾರ್ಕೆಟಲ್ಲಿ ಪಾಸಿಟಿವ್ನ ನೋಡ್ಬೋದು, ಯುರೋಪಿಯನ್ ಮಾರ್ಕೆಟಲ್ಲಿ ನೆಗೆಟಿವ್ನ ಇಂಡಿಕೇಟ್ ಮಾಡ್ತಾ ಇದೆ, ಅಮೆರಿಕನ್ ಮಾರ್ಕೆಟು ಕೂಡ ನೆಗೆಟಿವ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಾವು ಫ್ಯೂಚರ್ಸ್ ಡೇಟಾನ ನೋಡೋಣ. US ಫ್ಯೂಚರ್ಸ್ ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, ವಿಚ್ ಈಸ್ ಇಂಡಿಕೇಟಿಂಗ್ ಬೇರಿಶ್ನೆಸ್. ADRs US ADR ಅಲ್ಲಿ ಮೊದಲನೇದಾಗಿ ಇನ್ಫೋಸಿಸ್ ADR ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ವಿಚ್ ಈಸ್ ಇಂಡಿಕೇಟಿಂಗ್ ಬುಲ್ಲಿಶ್ನೆಸ್. ವಿಪ್ರೋ ಪಾಸಿಟಿವ್, ಬುಲ್ಲಿಶ್ನೆಸ್. ICICI ಬ್ಯಾಂಕ್ ನ್ಯೂಟ್ರಲ್. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಸ್ಲೈಟ್ಲಿ ನ್ಯೂಟ್ರಲ್ ಟು ನೆಗೆಟಿವ್. HDFC ಪಾಸಿಟಿವ್. ಸೊ ಓವರಾಲ್ ADRs 3 ಕಂಪನಿಗಳು ನಮಗೆ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ಒಂದು ಕಂಪನಿ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟ್ ಪ್ರಿಡಿಕ್ಷನ್ಸ್ ಏನಾಗ್ಬೋದು ನೋಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಪಾಸಿಬಲ್. ಮೊದಲನೇದಾಗಿ ನಿಫ್ಟಿ ಜುಲೈ ಫ್ಯೂಚರ್ಗೆ ಕಂಪೇರ್ ಮಾಡಿದ್ರೆ ನೆಗೆಟಿವಲ್ಲಿ ರನ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಒಂದು ಗ್ಯಾಪ್ ಡೌನ್ ಪಾಸಿಬಲ್ ಅಂತ ಹೇಳ್ಬೋದು. ಇನ್ನು ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ಒಂದು ಗ್ಯಾಪ್ ಡೌನ್ ಪಾಸಿಬಲ್ ಆಗಿ 25,000 ನಮಗೆ 25,100 ಈ ಎರಡೂ ಝೋನ್ಸ್ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿಂದ ಮಾರ್ಕೆಟಲ್ಲಿ ಒಂದು ವಿ ಶೇಪ್ ರಿಕವರಿ ಮಾರ್ಕೆಟ್ನ ನಾವು ನೋಡ್ಬೋದು. ಡೇಟಾ ಈಸ್ ಬುಲ್ಲಿಶ್. ಸೊ ಮೊದಲನೇದಾಗಿ ಗ್ಯಾಪ್ ಡೌನ್ ಆಗಿ ಒಂದು ವಿ ಶೇಪ್ ರಿಕವರಿನ ನಾವು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಮಾರ್ಕೆಟ್ ಇವತ್ತು ಕೂಡ ಪಾಸಿಟಿವಲ್ಲಿ ಕ್ಲೋಸ್ ಆಗೋ ಎಲ್ಲ ಚಾನ್ಸಸ್ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.